ಅಯ್ಯೋ ದೇವಾ. ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ. ಅಮ್ಮ ನೋಡ್ಕೊಳ್ಳೋರು ಯಾರು ಇಲ್ಲಲ್ಲ ಇಲ್ಲಿ. ಎಲ್ಲರಿಗೂ ಪ್ರಾಂಕ್ ಮಾಡಿ ಸಂತು ನಾನ್ ಬಿಗ್ ಬಾಸ್ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್, ಊಟ ಮಾಡ್ಕೊಂಡು. ನಮ್ಮ ಕಸಿನ್ಗೆ ಪಾಪ ಹುಷಾರಿಲ್ಲ, ನಿನ್ನೆ ಟ್ರೀಟ್ಮೆಂಟ್ ಕೊಟ್ಟು ಬಂದಿದ್ದೆ ನಾನು. ಗುಂಡಿ ಥೆರಪಿ, ಬಿಸಿನೀರಿ ಕಾಲು ಹಾಕೋದು. ಸೊ ಕ್ಲಿಯರ್ ಆಯ್ತು ಅಂತ ಹೇಳಿದ್ಲು. ಸ್ವಲ್ಪ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ ತಕ್ಷಣ ಇವಳು ಫುಲ್ ಶಾಕ್ ಆಗ್ಬಿಟ್ಲು. ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಆದ್ರೆ ಇವಳು ಕ್ಯಾಪ್ಚರ್ ಮಾಡೋಕ್ಕೆ. ನಿಮ್ಗೆ ಹೆಂಗ್ ಅನ್ಸ್ತಾ ಇದೆ? ನನ್ನ ಮಿಸ್ ಮಾಡ್ಕೋತೀರಾ? ಹೌದು. ನಿಮ್ಗೆ ಹೆಂಗ ಅನ್ಸ್ತಾ ಇದೆ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇರೋದು? ತುಂಬಾ ಖುಷಿ ಆಗ್ತದೆ. ಆದ್ರೆ ಒಂದ್ ಕಡೆಗೆ ಒಬ್ಬಳೇ ಇರ್ಬೇಕಲ್ಲ ಅಂತ. ಮತ್ತೆ ನಿಮ್ಗೆ ಓಕೆನಾ ನಾನು ಹೋಗೋದು ಬಿಗ್ ಬಾಸ್ಗೆ? ಓಕೆ, ನನ್ ಖುಷಿನಾ? ನೀವೆಲ್ಲ ನನ್ನ ಟಿವಿಲ್ ನೋಡ್ಬೋದು, ನನ್ಗೆ ನಿಮ್ಮನ್ನೆಲ್ಲ ನೋಡಕ್ ಆಗಲ್ವಲ್ಲ. ನಾನ್ ನಿಮ್ಮನ್ನೆಲ್ಲ ಮಿಸ್ ಮಾಡಿ ನಾವ್ ನೋಡ್ತಾ ಇರ್ತಾರಲ್ಲ. ಕನ್ನಡದಲ್ಲಿ ಹೇಳ್ತೀನಿ. ನಾನ್ ಬಿಗ್ ಬಾಸ್ಗೆ ಹೋಗ್ತಾ ಇರೋದು ಖುಷಿ ಆಗ್ತಿದ್ಯಾ? ಖುಷಿ ಆಗ್ತದೆ. ಖುಷಿ ಆಗ್ತಿದ್ಯಾ? ನಿಜ ಹೇಳಿ. ಖುಷಿ ಆಗುದಿಲ್ಲ, ದುಃಖ ಆಗ್ತದೆ. ಏನ್ ಮಾಡುದು? ಯಾಕೆ ದುಃಖ ಆಗ್ತದೆ? ಅಮ್ಮ ನೋಡ್ಕೊಳ್ಳೋರು ಯಾರು ಇಲ್ಲಲ್ಲ ಇಲ್ಲಿ. ಅಮ್ಮನ್ ನೋಡ್ಕೊಳ್ಲಿಕ್ ಬೇಕಾದ್ರೆ ಅಕ್ಕಂದ್ರನ್ನ ಕರ್ಸ್ಬೋದು. ನನಗ್ ಮತ್ತೆ ಬಿಗ್ ಬಾಸ್ ಚಾನ್ಸ್ ಸಿಗ್ತದಾ? ಇಲ್ಲ ಅಲ್ವಾ? ಸೊ ಸಿಕ್ಕಿದ ತಕ್ಷಣ ಹೋಗ್ಬೇಕಲ್ವಾ? ಹೌದು. ದನಿಕಾ, ನಾನ್ ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದೀನಿ. ನಿಮ್ಗೆ ಖುಷಿ ಆಗತ್ತಾ? ನನ್ಗೆ ವೋಟ್ ಮಾಡಿ ನನಗೆ ಸಪೋರ್ಟ್ ಮಾಡ್ಬೇಕು ನಾನು ಹೋದ್ಮೇಲೆ. ನಾನ್ 3 ತಿಂಗಳು ಇರಲ್ಲ, ನನ್ನ ಮಿಸ್ ಮಾಡ್ಕೋತೀರಾ? ಇಲ್ಲ, ನೀವ್ ಇಲ್ಲೇ ಇರ್ಬೇಕು. ಡಿಪ್ರೆಷನ್. ಮತ್ ಬಿಗ್ ಬಾಸ್ ಅಲ್ಲಿ ಹೋಗ್ಬೇಕಲ್ವಾ ನಾನು? ಹೋಗಿ ನಾನು ವಿನ್ ಆಗಿ ಬರೋದ್ ಬೇಡ್ವಾ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಗ ಮತ್ತೆ ಒಂದ್ 2-3 ಜನ ಬರೋದಿದ್ದಾರೆ. ಸೊ ಎಲ್ರಿಗೂ ಒಟ್ಟಿಗೆ ಹೇಳಿ ಆಮೇಲೆ ಒಂದು ಫ್ಯಾಮಿಲಿ ವಿಡಿಯೋನ ತಗೋಬೇಕಂತ ಹೇಳಿದ್ದಾರೆ. ಸೊ ಅದನ್ನ ಈ ವಿಡಿಯೋನ ನಾನು ಇವಾಗ್ಲೇ ಅಪ್ಲೋಡ್ ಮಾಡೋದಿಲ್ಲ. ಸೊ ನಮ್ಮ ಅಕ್ಕನ ಹತ್ರ ಇದನ್ನ ಎಡಿಟ್ ಮಾಡಿ ಕೊಟ್ಟು ಹೋಗ್ತೀನಿ. ಸೊ ಆಮೇಲೆ ನಾನು ಒಳಗಡೆ ಇವಾಗ್ಲೇ ರಿವೀಲ್ ಕೂಡ ಮಾಡಂಗಿಲ್ಲ, ಯಾರಿಗೂ ಕೂಡ ಹೇಳಂಗಿಲ್ಲ. ಸೊ ಹಾಗಾಗಿ ಇದನ್ನ ನಾನು ಒಳಗಡೆ ಹೋಗಿ ಎಲ್ಲ ರಿವೀಲ್ ಎಲ್ಲ ಆದ್ಮೇಲೆ ನಮ್ಮ ಅಕ್ಕ ಈ ವಿಡಿಯೋನ ಪೋಸ್ಟ್ ಮಾಡ್ತಾರೆ. ಸೊ ನಮ್ಮ ಮನೆಯವ್ರದ್ದು ಎಕ್ಸ್ಪ್ರೆಷನ್ ಎಲ್ಲ ಹೇಗಿತ್ತು, ಎಲ್ಲ ಹೇಗೆ ರೆಸ್ಪಾಂಡ್ ಮಾಡಿದ್ರು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಬರುತ್ತೆ. ಸೊ ಇನ್ನು ಇವಾಗ ನಮ್ಮ ಅತ್ತೆ ಮತ್ತೆ ನಮ್ಮ ಕಸಿನ್ಸ್ ಎಲ್ಲ ಬರೋರಿದ್ದಾರೆ. ಸೊ ಅವರೆಲ್ಲ ಬಂದ್ಮೇಲೆ ಮತ್ತೆ ರಿವೀಲ್ ಮಾಡೋಣ, ಆಮೇಲೆ ಒಂದು ಫ್ಯಾಮಿಲಿ ವಿಡಿಯೋನ ತಗೊಳ್ಳೋಣ. ಓಕೆ, ಇವಾಗ ಇನ್ನೊಂದ್ಸಲ ಹೇಳಿ. ನೀವ್ ಹೋಗ್ತಿದ್ರಂತ ನಂಗೆ ಗೊತ್ತಿತ್ತು. 4 ಜನ ನೀವು ಒಬ್ರು ಹೋಗ್ತಿದ್ರಂತ ನಂಗೆ ಗೊತ್ತಿತ್ತು. ಹೌದಾ? ಅದೇಂಗ್ ಗೊತ್ತಾಯ್ತು ನಿಮ್ಗೆ? ಹೀಗೆ ಬಿಗ್ ಬಾಸ್ ಎಲ್ಲ ನೋಡ್ತಿದ್ರಲ್ಲ, ಅದಕ್ಕೆ ನಾವ್ ಯಾರಾದ್ರೂ ಹೋಗ್ತೀವಿ ಅಂತ ನಿನ್ಗೆ ಅನ್ಸುತ್ತಾ? ಇವಳು ಏನ್ ಹೇಳ್ತಿದ್ದಾಳೆ ಗೊತ್ತಾ ಗೈಸ್, ಅವಳು ಯಾವಾಗ್ಲೂ ಬಿಗ್ ಬಾಸ್ ನೋಡ್ಬೇಕಾದ್ರೆ ಅವಳಿಗೆ ಅನಿಸ್ತಾ ಇತ್ತಂತೆ. ಸೊ ನಾವು 4 ಜನ ಅಕ್ಕ ತಂಗಿರಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವಳಿಗೆ ಅನ್ಸಿತ್ತಂತೆ. ಅದನ್ನೇ ಹೇಳ್ತಾ ಇದ್ದಾಳೆ. ಹೇಗ್ ಅನ್ಸ್ತಾ ಇದೆ ನಿಮ್ಗೆ ನಾನು ಬಿಗ್ ಬಾಸ್ಗೆ ಹೋಗೋದು? ನಮ್ಗೆಲ್ಲ ಖುಷಿ ಅನಿಸ್ತದೆ. ಖುಷಿ ಅನ್ಸ್ತದೆ. ಔಟ್ ಆಫ್ ಫ್ರಸ್ಟ್ರೇಷನ್ नु टांगरडे खाली विक्स ನೋಡಿ ಗೈಸ್, ನನ್ಗೆ ಕೋಪ ಬರುತ್ತೆ ಅಂತೆ. ನಾನ್ ಕೋಪ ಬಂದಾಗ ಎಲ್ಲರ ಮೇಲೆ ಕೂಗಾಡಿ ಆಮೇಲೆ ವಿಕ್ಸ್ ಹಚ್ಕೊಂಡ್ ಮಲ್ಕೋತೀನಂತೆ ನೈಟ್. ಹಾಗೆಲ್ಲ ಅಲ್ವಾ? ನಾವ್ ಅಲ್ಲಲ್ಲೇ ಹೇಗಿರ್ಬೇಕು ಹಂಗೆ ಇರ್ಬೇಕು. ಕ್ಯಾಪ್ಟನ್ ಆಗ್ತೀನಿ ಫಸ್ಟ್, ನೋಡು ಬೇಕಿದ್ರೆ. फर्स्ट वीक कैप्टन जो ಫಸ್ಟ್ ವೀಕ್ ಕ್ಯಾಪ್ಟನ್ ಆದ್ರೆ ನೆಕ್ಸ್ಟ್ ವೀಕಿಗೆ ಒಂದ್ ಸ್ವಲ್ಪ ನಮಗ್ ಟೈಮ್ ಸಿಗುತ್ತೆ, ಒಳ್ಳೇದಾಗುತ್ತೆ. ಅಲ್ಲ, ಅವ್ರು ನನಗೆ ಬೈತಾ ಇದಾರೆ ಅಂದ್ರೆ ನಾನು ಅವ್ರಿಗೆ ವಾಪಸ್ ಬೈಬೇಕಲ್ವಾ? ಯಾಕೆ ಬೈಬಾರ್ದು? ನಾನು ಅವ್ರ ಹತ್ರ ಬೈಸ್ಕೊಳಕ್ ಹೋಗೋದಲ್ಲಿ. ಯಾರು ಸೆಲೆಕ್ಟ್ ಮಾಡೋದಿಲ್ಲ? ಬೈದ್ರೆ ಬೈಕೊಂಡ್ ಬಾ ಅಂತ ಹೇಳಿ ಬಿಗ್ ಬಾಸ್ ಹೇಳಲಿಲ್ಲ. ನಮಗ್ ಬೈದ್ರೆ ನಾವ್ ಅವ್ರಿಗೆ ಬೈಬೋದು, ಗೊತ್ತಾಯ್ತಾ? ಎಷ್ಟು ಫೋನ್ ಇದೆ? 3 ಫೋನ್ ಇಂದನು 99 ಓಟ್ ಹಾಕ್ಬೇಕು. 1 ಫೋನ್ ಇಂದ 99. ಆಯ್ತಾ? ಆಯ್ತಾ ಆಯ್ತಾ? ಓಕೆ ಆಯ್ತಾ?
ಇವಾಗ ನನ್ನ ಫ್ಯಾಮಿಲಿಗೆಲ್ಲಾನು ಇನ್ಫಾರ್ಮ್ ಮಾಡಿದ್ದೀನಿ ನಾನು ಹೋಗ್ತಾ ಇರೋದು. ಸೊ ಇವ್ರ ಹತ್ರ ಒಂದ್ ಸ್ವಲ್ಪ ಒಪಿನಿಯನ್ ಕೇಳೋಣ, ನಾನು ಹೋಗ್ತಾ ಇರೋದು ಖುಷಿ ಆಗ್ತಾ ಇದೆಯಾ ಇಲ್ವಾ ಏನು ಎತ್ತ ಅಂತ. ಸೊ ನಿಮ್ಗೆ ಖುಷಿ ಆಗ್ತಾ ಇದೆಯಾ ನಾನು ಹೋಗೋದು? ಹೌದು. ಎಲ್ರಿಗೂ ಖುಷಿ ಆಗ್ತಾ ಇದೆಯಾ? ಎಲ್ಲರೂ ಸಪೋರ್ಟ್ ಮಾಡ್ಬೇಕು, ನನ್ಗೆ ವೋಟ್ ಹಾಕ್ಬೇಕು, ಓಕೆನಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೋಗಿ ಫಸ್ಟ್ ಇಂದ ಲಾಸ್ಟ್ ತನಕ ಚೆನ್ನಾಗಿ ಆಡ್ಬಿಟ್ಟು ವಿನ್ ಆಗಿ ಕಪ್ಪನ್ನ ಮನೆಗೆ ತನ್ನಿ, ಆಯ್ತಾ? ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮಾಡ್. ಆಲ್ ದ ಬೆಸ್ಟ್. ಮಿಸ್ ಮಾಡ್ಕೋತೀರಾ? ಮನೆಯಲ್ಲಿ ನಾನು ಒಬ್ಳೇ ಇರ್ಬೇಕಲ್ಲ, ಅದಕ್ಕಾಗಿ ತುಂಬಾ ಬೇಜಾರು. ಅದಕ್ಕೆ ಬೇಜಾರಾಗ್ತಾ ಇದ್ದೀರಾ? ಪಾವನಿ ಯಾಕೆ ನಗ್ತಾ ಇರೋದು? ನೀನ್ ಮಿಸ್ ಮಾಡ್ಕೊಳ್ಳೋದಿಲ್ವಾ ನನ್ನ? ಅಳ್ಬೇಡಿ, ಇದು ಪ್ರಾಂಕ್ ಮಾಡಿದ್ದು. ಎಲ್ಲರಿಗೂ ಪ್ರಾಂಕ್ ಮಾಡಿದೀನಿ. ಜೋಕ್ಸ್ 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 ನಮ್ಮ ಮಾಡ್ತಾ ಇದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮಧುರಂಗ್ ಕಾಲ್ ಮಾಡ್ತಾ ಇದ್ದೀನಿ, ಆದ್ರೆ ಅವ್ರು ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಮಾಡ್ಬೇಕು, ಆಮೇಲೆ ಮಾಡ್ತೀನಿಲ್ಲ, ಇವಾಗ ಮಲಗಿರ್ತಾರೆ ಅನ್ಸುತ್ತೆ. ಸಂತು ಮಾಡೋಣ. ಸರ್ ಎಲ್ಲಿದ್ದೀರಾ? ನಾನು ದಾಪರಳ್ಳಿ. ದಾಸರಳ್ಳಿ. ಬಿಸಿ ಇದ್ದೀರಾ? ಏನ್ ವಿಷಯ? ಒಂದು ಏನೋ ಹೇಳ್ಬೇಕಿತ್ತು, ಅದಕ್ಕೆ. ಏನ್ ಹೇಳಿ, ಪರವಾಗಿಲ್ಲ. ನೀವು ಬಿಸಿ ಇದ್ರೆ ಮತ್ತೆ ಆಗಲ್ಲ. ಆಮೇಲೆ ಮತ್ತೆ ಮಧುರನ್ಗೂ ಕಾಲ್ ಮಾಡಿದೆ, ಅವ್ರು ರಿಸೀವ್ ಮಾಡಿಲ್ಲ, ಅದಕ್ಕೆ. ಏನ್ ಹೇಳಿ, ಪರವಾಗಿಲ್ಲ. ಹೊರಗಡೆ ಇದ್ದೀರಾ? ಹೊರಗಡೆ ಅಂದ್ರೆ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕಷ್ಟೇ, 4-5 ಗಂಟೆ ಸ್ಟಾರ್ಟ್ ಆದ್ರು. ಹಾಗೆ ನಾನು ಹೊರಗಡೆ ನಿಂತ್ಕೊಂಡಿದ್ದೀನಿ. ಹೇಳಿ. ಮತ್ತೆ ನಿಮ್ ಸಪೋರ್ಟ್ ಬೇಕಿತ್ತಲ್ಲ ನನಗೆ ನೆಕ್ಸ್ಟ್. ಹೌದು. ಏನ್ ಸಪೋರ್ಟ್ ಅಂತ ಕೇಳಲ್ವಾ? ಏನ್ ಸಪೋರ್ಟ್? ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ. ಹೌದಾ? ನಿಜನಾ? ನಿಜ. ಕಂಗ್ರಾಚುಲೇಷನ್. ಲ್ಯಾಟ್ರಿ. ಥ್ಯಾಂಕ್ ಯು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಹೆಂಗ್ ಸೆಲೆಕ್ಷನ್ ಆಯ್ತು? ಅದು ವಿಡಿಯೋ ಮಾಡಿ ಕಳಿಸ್ಬೇಕಿತ್ತಲ್ಲ 30 ಮಿನಿಟ್ಸ್ದು. ಹೌದು. ಅದು ಆಮೇಲೆ ಒಂದು ಇಂಟರ್ವ್ಯೂ ಎಲ್ಲ ತಗೊಂಡ್ರು. ಸೊ ಅದೆಲ್ಲ ಆದಮೇಲೆ ಇವಾಗ ಒಂದು ಇಮೇಲ್ ಬರೋ ತನಕ ವೇಟ್ ಮಾಡಿದೆ ಕನ್ಫರ್ಮೇಷನ್ದು. ಸೊ ಇವಾಗ ಕನ್ಫರ್ಮ್ ಆದಮೇಲೆ ಎಲ್ರಿಗೂ ಹೇಳೋಣ ಅಂತ. ಬಟ್ ಯಾರಿಗೂ ಹೇಳಲಿಲ್ಲ, ನನಗೆ ಕ್ಲೋಸ್ ಇರೋರಿಗೆ ಮಾತ್ರ ಒಂದು ಸ್ವಲ್ಪ ಜನರಿಗೆ ಅಷ್ಟೇ ಹೇಳಿದ್ದೀನಿ. ಫ್ಯಾಮಿಲಿಗೂ ಇವತ್ತೇ ಹೇಳಿದೆ, ಅದಕ್ಕೆ ನಿಮಗೂ ಇವತ್ತೇ ಕಾಲ್ ಮಾಡಿ ಹೇಳೋಣ ಅಂತ. ಹೌದಾ? ನನಗೆ ಕನ್ಫರ್ಮೇಷನ್ ಇಮೇಲ್ ಕಳಿಸಿ. ಅರ್ಥ ಆಯ್ತು ಅನ್ಸುತ್ತೆ. ಇಮೇಲ್ ಕಳಿಸ್ಬೇಕಾ? ಹೌದು, ನಿಮ್ದು ಕನ್ಫರ್ಮೇಷನ್ ಇಮೇಲ್ ಸ್ವಲ್ಪ ನೋಡ್ಬೇಕು ನನಗೆ. ಸರಿ ಆಯ್ತು, ಕಳಿಸ್ತೀನಿ. ಮತ್ತೆ ಸಪೋರ್ಟ್ ಮಾಡಬೇಕು. ಹಾಂ, ಸಪೋರ್ಟ್ ಮಾಡೋಣ, ಅದ್ರಲ್ಲಿ ಏನಿದೆ. ಹೋದ್ರೆ ಒಳ್ಳೇದಲ್ವಾ? ಹೌದು. ಮತ್ತೆ ನಿಮ್ಮ ಯುವವಾಹಿನಿಯಿಂದ ಕಡೆಯಿಂದೆಲ್ಲ ಸಪೋರ್ಟ್ ಮಾಡಕ್ಕೆ ಹೇಳ್ಬೇಕು ನನಗೆ. ಓಕೆ ಓಕೆ, ಮಾಡ್ಕೊಳ್ಳೋಣ. ಅಲ್ಲಿ ಬರಕ್ಕೆ ಹೇಳಿದ್ದಾರೆ ಬೆಂಗಳೂರಿಗೆ. ಆಮೇಲೆ VT ಕಲೆಕ್ಟ್ ಮಾಡೋದಕ್ಕೆ ಅಂತ ಅವರೇ ಬರ್ತಾರಂತೆ 2 ವೀಕ್ಸ್ ಆದ್ಮೇಲೆ. ಸೊ ಅದಕ್ಕೆ. ಓಕೆ, ಗ್ರೇಟ್, ಒಳ್ಳೇದಾಯ್ತು. ಒಳ್ಳೇದಾಯ್ತಲ್ಲ. ಯಾವುದು ಒಂದು ಕ್ಯಾರೆಕ್ಟರ್ ಅಲ್ಲಿ ನನಗೆ ಪ್ಲಸ್ ಆಗ್ತಾ ಇತ್ತು ಮತ್ತೆ ಮೈನಸ್ ಆಗ್ತಾ ಇತ್ತು ಅನ್ಸುತ್ತೆ. ನಿಮ್ದು ಒಂದೇನಂದ್ರೆ ಆಟ ಆಡೋದ್ರಲ್ಲೆಲ್ಲ ಸ್ವಲ್ಪ ಟಾಸ್ಕ್ ಮಾಡೋದ್ರಲ್ಲೆಲ್ಲ ಓಕೆ ಅನ್ಸ್ತಿತ್ತು. ಸ್ವಲ್ಪ ಅಳೋದು ಜಾಸ್ತಿ ಇರ್ತಿತ್ತು ಏನೋ ಅಂತ, ಅದೊಂದು ಪಕ್ಕ. ಟಾಸ್ಕ್ ಒಂದು ಮಾಡ್ತಿದ್ರಿ, ಸ್ವಲ್ಪ ಸ್ವಲ್ಪ ಜಗಳ ಮಾಡ್ತಿದ್ರಿ 1-2 ದಿನ, ಆಮೇಲೆ ಸೈಲೆಂಟ್ ಆಗ್ತಿದ್ರಿ ಅಂತ ಪಕ್ಕ ನಂಗೆ ಹಂಗ ಅನ್ಸ್ತಾ ಇದೆ. ಇವ್ರದ್ದು ಕಷ್ಟ ಎಲ್ಲ ಅಂತ ಹೇಳ್ಕೊಂಡು ಇವ್ರು ಸರಿ ಮಾಡಕ್ ನನ್ ಕೈಲಿ ಯಾಕಂತ ಹೇಳಿ ನಂಗೆ ಈ ಕಡೆ ಅವ್ರದ್ದು ಬಾಯಿ ಗೊತ್ತಲ್ಲ. ನಂಬುದ್ರಾ? ಅಲ್ಲ, ನೀವು ಮಾತಾಡೋದು ಒಂದು ಬಿಗ್ ಬಾಸ್ ಸೆಲೆಕ್ಟ್ ಆಗ್ತಿದ್ರೆ ಹೇಳೋ ಇದೇ ಬೇರೆ ಇತ್ತು. ನಾನು ಇಮೇಲ್ ಯಾಕೆ ಹೇಳ್ದೆ ಹೇಳಿ? ಗೊತ್ತಾಯ್ತು ನನಗೆ ನೀವು ನಂಬಿಲ್ಲ ಅಂತ, ಅದಕ್ಕೆ ಮತ್ತೆ ನಿಮ್ಮ ಹತ್ರ ಜಾಸ್ತಿ ಹೇಳಕ್ ಹೋಗಿಲ್ಲ ನಾನು. ನನ್ಗೆ ಒಂದೇನಾಗ್ತಾ ಇತ್ತಂದ್ರೆ ತಲೆಯಲ್ಲಿ ಒಂದೇನೋ ಇತ್ತಂದ್ರೆ ಆದ್ರೆ ಒಳ್ಳೇದೇ.
ಅದು ನಾನೊಂದು ಪಕ್ಕ ಸಪೋರ್ಟ್ ಮಾಡೇ ಮಾಡ್ತೀನಿ, ಅದ್ರಲ್ಲಿ ಎರಡು ಮಾತಿಲ್ಲ. ಬಟ್ ನೀವ್ ಹೇಳುವಾಗ್ಲೇ ಸುಳ್ಳು ಅಂತ ಅನ್ಸುತ್ತೆ. ಹೆಂಗ್ ಹೇಳ್ಬೇಕಿತ್ತು ಮತ್ತೆ ಸ್ವಲ್ಪ ಹೇಳ್ಕೊಡಿ, ನೆಕ್ಸ್ಟ್ ಮಧುರಂಗ್ ಹಂಗೆ ಹೇಳ್ತೀನಿ. ಮದುವೆ ನಂಬೋದು, ನಾನು ಇಮೇಲ್ ಕಳಿಸ್ತೀವಿ ಅಂತ ಹೇಳಿದ್ನು ನಿಮ್ಗೆ. ನಿಮ್ದು ವಾಯ್ಸ್ ಅಲ್ಲೇ ಡೌನ್ ಆಯ್ತು ಸ್ವಲ್ಪ. ಹೇಳಿ ಸ್ವಲ್ಪ ನಂಬ ತರ ಇಲ್ವಾ, ನಂಬ ತರ ಇಲ್ವಾ ಹೇಳಿದ್ದು? ನಮ್ಮ ತರ ನಿಮ್ದು ಎಕ್ಸೈಟ್ಮೆಂಟ್ ಇರ್ಲಿಲ್ಲ ಅದ್ರಲ್ಲಿ. ಹೆಂಗ್ ಸಂತು ನಾನ್ ಬಿಗ್ ಬಾಸ್ ಸೆಲೆಕ್ಟ್ ಆದ ಅಂತ ಹೇಳ್ಬೇಕಾ? ಮಧುರ ಕಾಲ್ ಮಾಡ್ತಾ ಇದ್ರಿ ಈಗ. ಈಗ ನೀವಿದ್ರೆ ನೀವು ಸ್ವಲ್ಪ ನಂಬೋ ತರ ಮಾತಾಡಿ ಆಯ್ತಾ. ನೀವ್ ಇವಾಗ ಅಂದ್ರೆ ಓಕೆ ನಿಮ್ಗೆ ಹೇಳ್ದೆ ಅಂತ ಹೇಳಿ ಆಗ್ಲಿ. ಒಂದ್ ನಿಮಿಷ ಸಂತು ಲೈನಲ್ಲಿದ್ದಾರೆ. ಬಿಸಿ ಇದ್ರಾ ಮೇಡಮ್? ವಿಷಯ ಗೊತ್ತಾಯ್ತಾ? ಸಂತು ಇರಿ ಒಂದ್ ನಿಮಿಷ ನಾನು ಹೇಳ್ತೀನಿ. ಅವ್ರು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ ವಿಷಯ ಕೇಳ್ಬಿಟ್ಟು. ಎಂಗೇಜ್ಮೆಂಟ್ ಮಾಡೋದ್ರಲ್ಲ ಇರಿ. ಆಯ್ತಾಯ್ತು ಹೇಳಿ. ಅಂದ್ರೆ ಅದು ನಾನ್ ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ದೀನಲ್ವಾ ನಿಮಗೆ ಹೇಳೋಣ ಅಂತ, ಹಾಗಾಗಿ ನಾನೇ ಹೇಳೋಣ ಅಂತ ಅವಳಿಗೂ ಆಸೆ. ಮಧುರ, ಇನ್ನು ನಾನು ಬಿಗ್ ಬಾಸ್ ಹಾ ಹೌದು ಮಧುರ. ಆರ್ಬೇಡಿ, ಕೆಳಗೆ ಆರ್ಬೇಡಿ. ಇಲ್ಲ ಇಲ್ಲ ನಿಜ ಹೇಳ್ತಾ ಇರೋದು. ಆಯ್ತಲ್ಲ, ತೊಂದ್ರೆ ಇಲ್ಲ. ನಿಮ್ಗೆ ಸ್ವಲ್ಪ ಟೈಮು ಬೇಕಾಗ್ಬೋದು. ಈಗ ತಕ್ಷಣ ಬಂದ ತಕ್ಷಣ ವರ್ಕ್ ಮಾಡಕ್ಕೂ ಆಗುತ್ತೆ ಅಲ್ವಾ? ನೀವು ಮೇಕಪ್ ಕಿಟ್ ರೆಡಿ ಮಾಡಿ. ಶಾಪಿಂಗ್ ಯಾವಾಗ ಹೋಗ್ತೀಯ ಬಿಗ್ ಬಾಸ್ಗೆ ಶಾಪಿಂಗ್ ಮಾಡಕ್ಕೆ? ಶಾಪಿಂಗ್ ಸ್ವಲ್ಪ ಆನ್ಲೈನ್ ಸ್ವಲ್ಪ ನಡೀತಾ ಇದೆ. ಈ ಒಟ್ಟಿಗೆ ಮಾಡಕ್ ಆಗಲ್ಲ ಅಂತ ಒಂದ್ ಸ್ವಲ್ಪ ಮಾಡಿದೀನಿ ಆಲ್ರೆಡಿ. ಇನ್ನ ಸ್ವಲ್ಪ ಮಾಡ್ಬೇಕು. ಆಮೇಲೆ ಬೆಂಗಳೂರಿಗೆ ಬರ್ತೀನಿ ನೆಕ್ಸ್ಟ್ ವೀಕ್ ಬರೋದಿದೆ. ಅದು ನನ್ಗೆ ಅನ್ಸೋದು ಏನ್ ಗೊತ್ತಲ್ಲ ಅಶ್ವಿನಿ, ಇದು ವಿಡಿಯೋ ಮಾಡಿದ್ರಲ್ಲ, ಸಿಗರೇಟ್ ಕೊಡೋದು ಅದು ಇದು ಸೋಷಿಯಲ್ ಅವೇರ್ನೆಸ್, ಅದು ಮೇ ಬಿ ಕ್ಲಿಕ್ ಆಗಿರ್ಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಬೇರೆದು ಅಷ್ಟೆಲ್ಲ ಮಾಡಿದಾಳಲ್ಲ. ಬೇರೆದು ಮಾಡಿದ್ದಾರೆ, ಬಟ್ ಅವ್ರಿಗಂತ ಕಂಟೆಂಟ್ ಬೇಕಲ್ವಾ? ಇವಾಗ ಬೇರೆ ಮಾಡೋರು ತುಂಬಾ ಜನ ಇರ್ತಾರೆ. ಆಗಲ್ಲ, ಮಾತಾಡೋದೆಲ್ಲ ನೋಡಿರ್ತಾರೆ ಇವ್ರು ಹೆಂಗ್ ಮಾತಾಡ್ತಾರೆ ಅಂತೆಲ್ಲ. ಮತ್ತೆ ನೋಡೋಕೆ ಚೆನ್ನಾಗಿದ್ದಾರಲ್ಲ ಅದಕ್ಕೆ. ಯಾವಾಗಿರೋದು? ನೆಕ್ಸ್ಟ್ ಮಂತ್. ನೀವು ಊರಿಗೆ ಹೋಗ್ತಿದ್ದೀರಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಸುಮ್ನೆ ಮಾತಾಡ್ತಿದ್ವಲ್ಲ ಅವಾಗೆಲ್ಲ. ಮತ್ತೆ ಮಧುರ, ಈಗ ನೀವು ನನಗೇನಾದ್ರೂ ಸಜೆಷನ್ ಕೊಡ್ಬೇಕು ಅಂದ್ರೆ, ಅಥವಾ ನಂದು ಒಂದು ಗುಣ ಅಲ್ಲಿ ಪ್ಲಸ್ ಆಗುತ್ತೆ ಅಥವಾ ಮೈನಸ್ ಆಗುತ್ತೆ ನನಗೆ ಅದು ಅಂತ ಹೇಳಿದ್ರೆ ಯಾವುದು ಅಂತ ಅನ್ಸುತ್ತೆ ನಿಮ್ಗೆ? ಪಾಸಿಟಿವ್ ಅಂದ್ರೆ ಇವಾಗ ಈ ಟೈಮ್ಗೆ ಮಾತಾಡ್ಬೇಕು ಅಂದ್ರೆ ಮಾತಾಡ್ತೀಯಾ, ಅದು ಪಾಸಿಟಿವ್ ಆಗ್ಬೋದು. ಸಮ್ಟೈಮ್ಸ್ ನೆಗೆಟಿವ್ ಆಗ್ಬೋದು ಅದು. ಅಂದ್ರೆ ಇವಾಗ ಸಡನ್ಲಿ ರೇಸ್ ಆಗ್ಬಿಟ್ರೆ ನೆಗೆಟಿವ್ ಆಗ್ಬೋದು. ಅದೊಂದ್ಸಲ ಕಂಟ್ರೋಲ್ ಮಾಡ್ಕೊ. ಅಂದ್ರೆ ಕೋಪ ಬಂದ್ರುನು ಒಂದ್ಸಲ ಕಂಟ್ರೋಲ್ ಮಾಡ್ಕೊ. ಮಾತಾಡೋ ಟೈಮ್ಗೆ ಮಾತಾಡು ಅಷ್ಟೇ. ಓಕೆ. ಅಂದ್ರೆ ನೆಗೆಟಿವ್ ಅಂದ್ರೆ ಅದು ಒಂದು ಗುಣ ನನ್ಗೆ ಅಲ್ಲಿ ನೆಗೆಟಿವ್ ಆಗುತ್ತೆ ಅಂದ್ರೆ ಅದ್ರಿಂದಾನೇ ಜಾಸ್ತಿ ಪೆಟ್ಟು ಬೀಳುತ್ತೆ ನನ್ಗೆ, ಆ ತರದೇನಾದ್ರು? ಅಂತದಂತ ಏನಿಲ್ಲ. ಟಾಸ್ಕ್ ಚೆನ್ನಾಗ್ ಮಾಡ್ತೀಯ, ಮಾತಾಡೋದ್ ಚೆನ್ನಾಗ್ ಮಾಡ್ತೀಯ. ಇವಾಗ ಇಲ್ಲಿರೋ ತರನೇ ನೀನ್ ಇರ್ಬೇಕಾಯ್ತಾ? ಅಲ್ಲಿ ಹೋದ ತಕ್ಷಣ ತುಂಬಾ ಜನ ಸೈಲೆಂಟ್ ಆಗ್ಬಿಡ್ತಾರಲ್ಲ, ನೀನಂಗ್ ಸೈಲೆಂಟ್ ಆಗ್ಬೇಡ. ಇವಾಗ ಬೇರೆಯವರೆಲ್ಲ ಹೈಲೈಟ್ ಆಗ್ತಿದ್ದಾರೆ ಅನ್ಕೊಂಡ್ ನೀನ್ ಸುಮ್ನೆ ಇದ್ಬಿಡ್ಬೇಡ. ನಿನ್ ಕಡೆಯಿಂದ ಏನಿದ್ಯೋ ಅದ್ ನೀನ್ ಮಾಡು ಅಂತ. ಮೇ ಬಿ ಅಲ್ಲಿಗ್ ಬೇಕಾಗಿರೋದು ಇನ್ನು ಜಾಸ್ತಿನೇ ಇರ್ಬೋದು. ಇವಾಗ ನಾವ್ ಅನ್ಕೋತೀವಿ ಇಲ್ಲಿ ಕಾಣಿಸೋ ಅಷ್ಟೇ ನಮ್ಗೆ ಬೇಕೇನೋ ಅಂತ, ಬಟ್ ಅಲ್ಲಿ ಇನ್ನು ಜಾಸ್ತಿನೇ ಎಫರ್ಟ್ ಬೇಕಾಗಿರ್ಬೋದು. ನಮ್ಗ್ ಗೊತ್ತಾಗಲ್ಲ ಅಲ್ಲ. ಸೊ ಅವ್ರು ಎಷ್ಟು ತೋರಿಸ್ತಾರೋ ನಮ್ಗೆ ಅಷ್ಟೇ ಕಾಣಿಸೋದು ಜನಕ್ಕೆ. ಅದಕ್ಕೆ ಅದನ್ನ ಸ್ವಲ್ಪ ನೋಡ್ಕೊ. ಮತ್ತೆ ಅಂತ ಹೇಳುದು, ನಾನು ಯೋಚನೆ ಮಾಡ್ಬೇಕು. ಮತ್ತೆ ಫುಲ್ ಸಪೋರ್ಟ್ ಮಾಡ್ಬೇಕು. ಇವಾಗ ಏನಾಗ್ತಿದೆ? ಲಿಸ್ಟ್ ಮಾಡಿ ಕಳಿಸಿ ಅಂತ ಯಾವ್ದಾವ್ದಂತ ಚಾಟ್ ಜಿಪಿಟಿಗೆ ಹಾಕ್ಬಿಟ್ಟು ಕಳಿಸ್ತೀರಾ? ಎಲ್ಲರೂ ಒಪ್ಕೊಂಡ್ರು. ಅಮ್ಮ ಸ್ವಲ್ಪ ಹತ್ರು, ಅವ್ರಿಗೆ ಸ್ವಲ್ಪ ಬೇಜಾರಾಯ್ತು ಅಷ್ಟೆ.
ಇರಲ್ಲ ಅಂತನಾ ಇಲ್ಲಿರಲ್ಲ, ಮತ್ತೆ ನಿನ್ಗೆ ಕೋಪ ಜಾಸ್ತಿ, ಅಲ್ಲಿ ಹೆಂಗೆ ಇದ್ ಮಾಡ್ತೀಯ ನೀನು ಅಂತೆಲ್ಲ ಇದ್ ಮಾಡ್ಕೊಂಡ್ರು. ಅದೆಲ್ಲ ಇವಾಗ್ಲೇ ನೀನ್ ಆಲ್ರೆಡಿ ಮೈಂಡ್ ಪ್ರಿಪೇರ್ ಹಾಕೊಂಡ್ ಹೋಗಿರ್ತೀಯಲ್ಲ, ಇವಾಗ ನಾವೆಲ್ಲ ಹೇಳಿ ಹೇಳಿ ಅದ್ ನಿಂಗ್ ಮೈಂಡ್ ಅಲ್ಲಿ ಇದ್ದಿರತ್ತಲ್ಲ, ಅದ್ ಹಂಗ್ ಸಡನ್ಲಿ ಬರಲ್ಲ ಬಿಡ್ ಕೋಪ. ಅಯ್ಯೋ ದೇವಾ. ಗೊತ್ತಿದೆ ಅದಕ್ಕೆ ಹೇಳೋದು. ಬೇಜಾರ್ ಮಾಡ್ಕೋಬೇಡಿ, ಇದು ಪ್ರ್ಯಾಂಕ್. ನಿಜವಾಗ್ಲೂ ನಾನು ಅಷ್ಟು ಕೇಳಿದೆ, ನಿಜಾನ ಸುಳ್ಳ? ನಿಮ್ಗೆ ಪ್ರ್ಯಾಂಕ್ ಮಾಡ್ಲಿಕ್ಕೆ ಅಂತಾನೆ ಕಾಲ್ ಮಾಡಿದ್ ನಾನು, ಮತ್ತೆ ನಿಜ ಹೇಳ್ಲಿಕ್ಕಾಗತ್ತಾ? ಅಲ್ಲ, ನನ್ನನ್ನು ಪ್ರ್ಯಾಂಕ್ ಮಾಡಕ್ ನೋಡಿದ್ರು, ನಂಗೆ ಅವಾಗಲೇ ಗೊತ್ತಾಯ್ತು ಇದು ಸುಳ್ಳ ಅಂತ. ಅನ್ಕೊಂಡೆ, ನಾನು ಅಷ್ಟು ಕೇಳಿದೆ. ಅದಕ್ಕೆ ಇಬ್ರು ಜಾಯ್ನ್ ಆಗಿದ್ದು ಅದಕ್ಕೆ ಅಲ್ವಾ ನಮ್ಗೆ. ಪರವಾಗಿಲ್ಲ, ನಿಜ ಆದ್ರೆ ಒಳ್ಳೇದೆ, ನೆಕ್ಸ್ಟ್ ಆದ್ರೂ ಆಗ್ಲಿ ಹಿಂಗಾಗಿ ಹೇಳಿದಕ್ಕೆ. ಹೌದಾ? ಥ್ಯಾಂಕ್ ಯು. ಆಮೇಲೆ ಮಾಡ್ತೀನಿ. ಥ್ಯಾಂಕ್ ಯು. ಸರಿ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.